Very good morning, everyone. See, today I am going to discuss the chapter number 4 in ninth structure of the atom. See, this is your chapter number 4 structure of the atom. Actually, this is the one basic concept in chemistry. Okay, chemistry ನಲ್ಲಿ ನಿಮಗೆ ಇದೊಂದು ಬೇಸಿಕ್ ಚಾಪ್ಟರ್ ಆಗಿರೋದ್ರಿಂದ ನಾನು ಇದನ್ನ ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಇದನ್ನ ಫಸ್ಟ್ ನಾನು ಕ್ಯಾಚ್ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಸೊ ನೆಕ್ಸ್ಟ್ ಬಯಾಲಜಿ, ಫಿಸಿಕ್ಸ್ ಬೇರೆ ಏನಿದೆ ರಿಲೆವೆಂಟ್ ಚಾಪ್ಟರ್ಸ್ ನಾವು ತಗೊಳ್ತಾ ಹೋಗೋಣ. ಓಕೆ, ರೈಟ್. ಸೊ ಸ್ಟ್ರಕ್ಚರ್ ಆಫ್ ದ ಆಟಮ್, ರೈಟ್. See, content. What are the contents are there in this chapter? So here, first one, structure of the atom, basic ಆಗಿ structure of the atom ಹೇಳ್ತಾ ಹೋಗ್ತಕ್ಕಂಥದ್ದು. Next, charged particles present in a matter. Okay, charged particles ಇರ್ತಕ್ಕಂಥದ್ದನ್ನ ಹೇಳೋದಂಥದ್ದು. Next, third concept, that is the structure of the atom, the structure of an atom in detail. Okay, in detail. Okay, right. Next, the fourth point, so how are electrons distributed in different orbits or shells? electrons ಬರುತ್ತೆ, ಅದು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಸ್ಟ್ರಕ್ಚರ್ ಆಫ್ ದ ಆಟಮ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದಟ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ಎವ್ರಿಥಿಂಗ್. ಓಕೆ, ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ರೈಟ್. ಸಿ ನೆಕ್ಸ್ಟ್, ವೇಲೆನ್ಸಿ. ಓಕೆ, ವೇಲೆನ್ಸಿ ಆಲ್ಸೋ ಒನ್ ನ್ಯೂ ಟರ್ಮ್ ಫಾರ್ ಯು. ಓಕೆ, ಇನ್ ಯುವರ್ 9th standard you are not studied that one. Okay, actually structure atom, structure of the atom, or what is that one, atom anna concept ಇರಲಿಲ್ಲ 8th ಅಲ್ಲಿ. ಸೊ ವೇಲೆನ್ಸಿ ಅನ್ನೋದು ಇಟ್ಸ್ ಎ ನ್ಯೂ ಟರ್ಮ್ ಫಾರ್ ಯು ಪೀಪಲ್. ಓಕೆ, ರೈಟ್. See, next, another last concept, what is that one? So atomic number and mass number. This is also one of the new concept. Atomic number and also a mass number. Okay, I'll explain each and everything, but today's class just we go for the introduction in the sense, just I'll explain the basic structure of an atom. ಓಕೆ, ಬೇಸಿಕ್ ಆಗಿ ಹೇಳ್ತಾ ಹೋಗ್ತೀನಿ ಅಷ್ಟೇನೆ. ಸೊ ಇನ್ ಡೀಟೇಲ್ ನೆಕ್ಸ್ಟ್ ಹೋಗ್ತಾ ಹೋಗೋಣ. ರೈಟ್. ಸಿ atoms are tiny undivided particles in a matter. Tiny undivided particles in a matter. What is this undivided? What it indicates? Okay, so first you consider one piece of chalk. Break as much as possible. You break. Okay, break ಮಾಡ್ತಾ ಹೋಗ್ತಾನೆ ಇರ್ರಿ. Okay, break ಮಾಡ್ತಾನೆ ಇರ್ರಿ. So until you get what is that one particle, that particle or that piece we can't break further. Okay, that is we are called it as a atom or particles. Generally particles anta start ಮಾಡೋಣ, ಆಮೇಲೆ ನಾನು atom ಬಗ್ಗೆ ಹೇಳ್ತೀನಿ. Okay, particles we are called it as a particle. Smallest undivided particles in a matter. ಮ್ಯಾಟರ್ ಅಂದ್ರೇನು? ಓಕೆ, ನಮಗೆ ಎಷ್ಟೋ ಸಲ ಅನ್ಕೋಬಹುದು ನೀವು, ಸರ್ ಇದೇನ್ ಸರ್ ಇದು ಪಾರ್ಟಿಕಲ್ಸ್ ಅಂದ್ರೆ ಗೊತ್ತಾಯ್ತು. ಓಕೆ, ಮ್ಯಾಟರ್ ಅಂದ್ರೇನು? ಮ್ಯಾಟರ್ is a matter which occupies space. Matter is anything which occupies space. ಒಂದು ಜಾಗನ ಆಕ್ಯುಪೈ ಮಾಡ್ತಕ್ಕಂಥದ್ದು ಯಾವುದೇ ಸಬ್ಸ್ಟೆನ್ಸ್ ಅದು ಏನೇ ಆಗಿರ್ಬೋದು ಅದನ್ನ ನಾವು ಮ್ಯಾಟರ್ ಅಂತ ಕರಿತೀವಿ. ಕನ್ಸಿಡರ್ ಬೆಸ್ಟ್ ನಾವು ನಿಮಗೆ ಪಾರ್ಟಿಕಲ್ಸ್ ಎಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಸೊ ಪೀಸ್ ಆಫ್ ಚಾಕ್, ಟೇಕ್ ದಟ್ ಒನ್ ಎಕ್ಸಾಂಪಲ್. ಯು ಕ್ಯಾನ್ ಇಮ್ಯಾಜಿನ್ ಬ್ರೇಕ್ ಇಟ್ ಬ್ರೇಕ್ ಮಾಡ್ತಾನೆ ಹೋಗ್ರಿ. ಆಮೇಲೆ ನಿಮ್ಗೆ ಅನ್ಡಿವೈಡೆಡ್ ಪಾರ್ಟಿಕಲ್ಸ್ ಒಂದ್ ಸ್ಟೇಜ್ ಅಲ್ಲಿ ನಿಮಗೆ ಬ್ರೇಕ್ ಮಾಡಕ್ ಆಗೋದೇ ಇಲ್ಲ.
ಇಟ್ಸ್ ಹೈಲಿ ಇಂಪಾಸಿಬಲ್ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಆಗ ನೀವೇನ್ ಮಾಡ್ಬೋದು, ಸೊ ಈಗ ಏನಿದೆ ಅದನ್ನ ನೀವು ಮುಂದೆ ಆ ಟೈಮ್ನಲ್ಲಿ ಏನ್ ಮಾಡ್ಬೋದು, ಅದನ್ನ ನಾವು ಪಾರ್ಟಿಕಲ್ ಅಂತ ಹೇಳ್ಬೋದು. ಪಾರ್ಟಿಕಲ್ ಅಂತ ನಾವು ಹೇಳ್ಬೋದು. ಓಕೆ, ದಟ್ ಇಸ್ ದ ಒನ್. What is the difference between these particles and atoms? I'll explain later. Okay, what is that particles, what indicates, and what is atoms, everything I'll explain. Okay, ಏನ್ ಡಿಫ್ರೆನ್ಸ್ ಅನ್ನೋದನ್ನ ನಾನು ಹೇಳ್ತಾ ಹೋಗೋಣ, ತೊಂದರೆ ಇಲ್ಲ. ಸಿ ಇಯರ್ ಪೀಸ್ ಆಫ್ ಚಾಕ್ ನ ನಾವು ಇಮ್ಯಾಜಿನೇಷನ್ ಮಾಡ್ತಾ ಹೋದ್ವಿ. ಅದರಲ್ಲಿ ಅನ್ಡಿವೈಡೆಡ್ ಸ್ಟೇಜ್ ಒಂದು ಬರುತ್ತೆ. ಅಟ್ ಒನ್ ಸ್ಟೇಜ್, ಯಾವುದೋ ಒಂದು ಸ್ಟೇಜ್ ಅಲ್ಲಿ, ಸೊ ವಿ ಕಾಂಟ್ ಬ್ರೇಕ್ ಫರ್ದರ್, ಅದನ್ನ ನಾವು ಪಾರ್ಟಿಕಲ್ಸ್ ಅಂತ ಹೇಳಿದ್ವಿ. ಇಲ್ಲಿ ನೋಡಿ, ಸಿ ದ ಎಕ್ಸಿಸ್ಟೆನ್ಸ್ ಆಫ್ ಡಿಫರೆಂಟ್ ಕೈಂಡ್ಸ್ ಆಫ್ ಮ್ಯಾಟರ್ ಅರೌಂಡ್ ಅಸ್ ಡ್ಯೂ ಟು ಡಿಫರೆಂಟ್ ಟೈಪ್ಸ್ ಆಫ್ ಆಟಮ್, different types of atoms, you know, different kinds of matter is there in your environment. ಹೌದಲ್ವಾ? ಸೊ ಒಂದೇ ತರದ ಮ್ಯಾಟರ್ ಸಿಗಲ್ಲ ನಿಮಗೆ. ಸೊ ಡಿಫರೆಂಟ್ ಕೈಂಡ್ಸ್ ಆಫ್ ಮ್ಯಾಟರ್ ಈಸ್ ಡ್ಯೂ ಟು ಡಿಫರೆಂಟ್ ಕೈಂಡ್ಸ್ ಆಫ್ ಆಟಮ್ಸ್. ದಟ್ಸ್ ಇಟ್. Okay, different types of atoms, different kinds of matter is due to different kinds of atoms or molecules present in them. Okay, right, same. You consider better, ನಾನು ಇನ್ನೊಂದು ಎಕ್ಸಾಂಪಲ್ ನಿಮಗೆ ಹೇಳಬೇಕು, ನಿಮಗೆ ಇಮ್ಯಾಜಿನೇಷನ್ ಅಲ್ಲಿ ಬರಬೇಕು ಅಥವಾ ನಿಮಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಸೊ ಯು ಕನ್ಸಿಡರ್ ಒನ್ ಪ್ಲಾಂಟ್. Okay, plants, generally you consider plants. Different plants having different leaves. Are you agree? ಇದನ್ನ ಅಗ್ರಿ ಮಾಡ್ಬೋದಲ್ವಾ ನೀವು? ಹೌದಲ್ವಾ? if any doubts you check it. Different plants, different leaves are there, especially okay, in case of flowering plants. Okay, different flowers. Hibiscus, that is completely different from the rose, like that. So different flowers are there, different plants, different flowers, same, different plants, different leaves. Here also different kinds of matter is due to different types of atoms. Please imagine. Or ನಾವು ಇನ್ನು ಈ ಆಟಮ್ಸ್ ಬಗ್ಗೆ ನಾವು ಹೇಳಬೇಕು ಅಂತ ಅಂದ್ರೆ, ಏನಿದು ನಾನು ಅದನ್ನ ಹೇಳಬೇಕು ಅಂತ ಅಂದ್ರೆ, ಹೇಗೆ ಇದು ಆಟಮ್ಸ್ ನ ನಾವು ಯಾವ ತರ ಇಮ್ಯಾಜಿನೇಷನ್ ಮಾಡ್ಕೋಬಹುದು ಅಂದ್ರೆ, ಓಕೆ, ಯು ಕನ್ಸಿಡರ್ ಒನ್ ರೂಮ್ ಆರ್ ಒನ್ ಬಿಲ್ಡಿಂಗ್. ಓಕೆ, ಒನ್ ಬಿಲ್ಡಿಂಗ್ ಈಸ್ ಎ ಒನ್ ಮ್ಯಾಟರ್ ಅಂತ ಜನರಲ್ ಆಗಿ ತಿಳ್ಕೊಂಡ್ರೆ, ಓಕೆ, ಮ್ಯಾಟರ್ ಅಂತ ತಿಳ್ಕೊಂಡ್ರೆ, ಸೊ ಆಟಮ್ಸ್ ಇಸ್ ಲೈಕ್ ಎ ಬ್ರಿಕ್ಸ್ ಇನ್ ದ ಬಿಲ್ಡಿಂಗ್. ಆಟಮ್ಸ್ ಆರ್ ಬ್ರಿಕ್ಸ್, ಲೈಕ್ ಎ ಬ್ರಿಕ್ಸ್ ಇನ್ ದ ಬಿಲ್ಡಿಂಗ್. ಓಕೆ, ಇಟ್ಟಿಗೆಗಳು ಯಾವ ತರ ಬಿಲ್ಡಿಂಗ್ ನಲ್ಲಿ ಸೇರ್ಕೊಂಡು ಒಂದು ಬಿಲ್ಡಿಂಗ್ ಆಗಿದೆ ಅಥವಾ ರೂಮ್ ಆಗಿದೆ, ಸೇಮ್ ಲೈಕ್ here in matter also different types atoms are joined together each other. ಏನಂದ್ರೆ ತುಂಬಾ ಟೈಟ್ ಆಗಿ ಪ್ಯಾಕ್ ಆಗಿರ್ಬೋದು, ಬಿಡಿ ಅದನ್ನ ಹೇಳ್ತೀನಿ, 3 states of matter. ಓಕೆ, ಜನರಲಿ ಏನಂದ್ರೆ ಆಟಮ್ಸ್ ಏನಾದ್ರೆ ಜಾಯಿನ್ ಆಗಿ ಅದೇನಾಗ್ತಿದೆ ಅಂದ್ರೆ ಒಂದು ಮ್ಯಾಟರ್ ಆಗಿ ಬಂದಿರುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್, ಬೆಸ್ಟ್ ಕಂಪ್ಯಾರಿಸನ್. ಓಕೆ, ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೋದು, ಆಟಮ್ಸ್ ಮತ್ತೆ ಇದಕ್ಕೆ ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೋದು. ಸೊ ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್. ಫಸ್ಟ್ ಪಾಯಿಂಟ್, ಸೊ ಆಟಮ್ಸ್ ಆರ್ ಟೈನಿ, ತುಂಬಾ ಚಿಕ್ಕದು, ಅನ್ಡಿವೈಡೆಡ್, ಡಿವೈಡ್ ಮಾಡಕ್ ಆಗದೆ ಇರ್ತಕ್ಕಂಥದ್ದು ಪಾರ್ಟಿಕಲ್ಸ್ ಇನ್ ಎ ಮ್ಯಾಟರ್. ಓಕೆ, ನೆಕ್ಸ್ಟ್ different kinds of matter is all of due to different types of atoms and molecules. Okay, see here we know particles. Okay, ಏನು ನಿಮಗೆ ಈಗ ಸಪೋಸ್ ಪೀಸ್ ಆಫ್ ಚಾಕ್ ಅಲ್ಲಿ ನಾವೇನೋ ಪಾರ್ಟಿಕಲ್ಸ್ ನಾವು ಬ್ರೇಕ್ ಮಾಡಿದಾಗ ಅದನ್ನ ನಾವೇನಂತ ಕರೀತೀವಿ, ಕಣ ಅಂತ ಕರೀತೀವಿ. ಆರ್ ವಿ ಆರ್ ಕಾಲ್ ಇಟ್ ಎಸ್ ಎ, ಜನರಲಿ ವಿ ಆರ್ ಕಾಲ್ ಇಟ್ ಎಸ್ ಎ particles, but we don't know atom. What is this atom? See here, the scientist Democritus gave the name atom to the particles.
ಆಟಮ್ ಟು ದ ಪಾರ್ಟಿಕಲ್ಸ್. ಪಾರ್ಟಿಕಲ್ಸ್ಗೆನೆ ನಾವು ಆಟಮ್ ಅಂತ ಕರಿತೀವಿ. ಅದನ್ನ ಕೊಟ್ಟೋನ್ ಯಾರು? ಹೂ ಗೇವ್ ದ ನೇಮ್ ಆರ್ ಹೂ ಗೇವ್ ದ ಟರ್ಮ್ ಆಟಮ್ ಟು ದ ಪಾರ್ಟಿಕಲ್ಸ್? That is Democritus only. Okay, Democritus only. See, 1 minute. See here. 1 minute. Yes. See, ಡೆಮೋಕ್ರಿಟಸ್ ನಮಗೆ ಗೊತ್ತಿಲ್ಲ ಸರ್. ನಮಗೆ ಡೆಮೋಕ್ರಿಟಸ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದಾಗ ನೋಡಿ, ಸಿಂಪಲ್ ಆಗಿ ನಾವು ಡೆಮೋಕ್ರಿಟಸ್ ಬಗ್ಗೆ ಹೋಗ್ಬೋದು. ನಾವು ಡೆಮೋಕ್ರಿಟಸ್ ಅಟಾಮಿಕ್ ಮಾಡೆಲ್ ಸಿ ಡೆಮೋಕ್ರಿಟಸ್ ಅಟಾಮಿಕ್ ಮಾಡೆಲ್ ಅಂತ ಹೋಗ್ಬೋದು. ಓಕೆ, ಅಲ್ಲಿಗನ ಹೋಗೋಕ್ಕಿಂತ ಬೆಟರ್ ಜಸ್ಟ್ ಯು ಗೆ ಡೆಮೋಕ್ರಿಟಸ್, ದಟ್ಸ್ ಇಟ್. ಡೆಮೋಕ್ರಿಟಸ್ ಸರ್ಚ್ ಮಾಡ್ತಾ ಹೋಗಿ. See here. See, here's the Democritus. Democritus ಇವನೇ. ಸಿ ನೋಡಿ, ನಿಮಗೆ ಇನ್ಫಾರ್ಮೇಶನ್ ನಮಗೆ ಗೊತ್ತಾಗ್ತಿಲ್ಲ ಸರ್, ನಮಗೆ ನಾವು ಹೇಗೆ ಜಾಸ್ತಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಬೇಕು ಅಂತ ಅಂದಾಗ ಸಿ ನೋಡಿ, ಜಸ್ಟ್ ಡೆಮೋಕ್ರಿಟಸ್ ಅಂತ ನಾವು ಕೊಟ್ಟಾಗ ಈ ತರ ಪಾಯಿಂಟ್ಸ್ ತುಂಬಾ ಏನಾಗುತ್ತೆ, ರಿಲೇಟೆಡ್ ಸರ್ಚ್ಗಳು ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಸಿ ದಿಸ್ ಇಸ್ ದ ಒನ್. What is Democritus known for? Democritus was a central figure in the development of the atomic theory of the universe. Okay, so Democritus ಅನ್ನನೇ ಏನು ಇಲ್ಲಿ ಒಂದು ಸೆಂಟ್ರಲ್ ಫಿಗರ್ ಆಗಿರ್ತಾನೆ. ಓಕೆ, ಅವನಿಂದಾನೇ ಏನಾಗುತ್ತೆ ಅಂದ್ರೆ ಅಟಾಮಿಕ್ ಥಿಯರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಲೈಕ್ ದಟ್. ವಾಟ್ ವಾಸ್ Democritus ಥಿಯರಿ? ಓಕೆ, ಡೆಮೋಕ್ರಿಟಸ್ ಥಿಯರಿ ಅಂದ್ರೆ ಏನು ಅಂತ ಕೇಳ್ತಾನೆ, ಅಥವಾ ನೀವು ಇದಕ್ಕೂ ಕೂಡ ನೀವು ಆನ್ಸರ್ ಏನ್ ಮಾಡೋದು ತಿಳ್ಕೊಬಹುದು. ಜಸ್ಟ್ ಯು ಟೈಪ್ ಡೆಮೋಕ್ರಿಟಸ್ ಇನ್ ಗೂಗಲ್ ಈ ತರ ಟೈಪ್ ಮಾಡಿದಾಗ ನಿಮ್ಗೆ ಯಾವ ತರ ಬೇಕಾದ್ರೂ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ರೈಟ್. ಸೊ ಯು ಕ್ಯಾನ್ ಸರ್ಚ್ ಇಮೇಜಸ್ ಆಲ್ಸೋ. ಸಿ ಡೆಮೋಕ್ರಿಟಸ್ ಅಟಾಮಿಕ್ ಮಾಡೆಲ್, ಎವ್ರಿಥಿಂಗ್ ನಾವ್ ಏನ್ ಬೇಕೋ ಅದನ್ನ ನಾವು ಸರ್ಚ್ ಮಾಡಿ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೋಬಹುದು. ಓಕೆ, ರೈಟ್. Okay, so Democritus gave the name atom to the particles. Okay, Democritus gave the name atom to the particles. Please note on this point also. Democritus ಅನ್ನನು ಈ ಹೆಸರನ್ನ ಕೊಡ್ತಾನೆ. See, next after that, so John Dalton, is here. Okay, John Dalton, just I mentioned Dalton. Okay, Dalton theory ಅಂತ ಕರೀತಾರೆ. Dalton atomic theory, ಅವನ ಪ್ರಪೋಸ್ ಮಾಡಿರೋ ಮಾಡೆಲ್ ಥಿಯರಿನೆಲ್ಲ ಡಾಲ್ಟನ್ ಅಟಾಮಿಕ್ ಥಿಯರಿ ಅಂತ ಕರೀತಾರೆ. ಓಕೆ, ರೈಟ್. ಸೊ ನಾನು ಜಸ್ಟ್ ಡಾಲ್ಟನ್ ಅಂತ ಹೇಳಿದ್ದೀನಿ. ಡಾಲ್ಟನ್ ಅಂತ ಸರ್ಚ್ ಮಾಡೋದು ಬೇಡ, ಈಗ ಡಾಲ್ಟನ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಿ ಫಸ್ಟ್ ಅವನು ಏನ್ ಹೇಳ್ದ ಅಂತ ಅನ್ನೋದು ನೋಡಿ. ನೆಕ್ಸ್ಟ್ ಡಾಲ್ಟನ್ ಏನು ಇನ್ಫಾರ್ಮೇಶನ್ ಇದೆ ಅದನ್ನ ನಾವು ಈಸಿಯಾಗಿ ಸರ್ಚ್ ಮಾಡಿ ನೋಡೋಣ. ಓಕೆ, ರೈಟ್. ಸಿ ಹಿಯರ್ ಜಾನ್ ಡಾಲ್ಟನ್ assumed that, okay, after the contribution of Democritus, so John Dalton assumed that so atom is individual. Okay, atom is individual. Okay, as like bricks in a building. Before constructing the building, so bricks are individual. I am right? Same like here also, bricks, atoms are also individual. Atom also individual. Okay, atom individual ಆಗಿರುತ್ತೆ. That is, it has no constituent particles. ಅದಕ್ಕೆ ಇನ್ನೊಂದು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ಯಾವುದೂ ಇಲ್ಲ. ಆಟಮ್ is itself is a individual. As like ನಾನು ಆಗ್ಲೇ ಹೇಳ್ದಂಗೆ ಬ್ರಿಕ್ಸ್ ನ ನಾವು ಇಮ್ಯಾಜಿನೇಷನ್ ಮಾಡ್ತಾ ಹೋದ್ರೆ ನಾವು ಏನ್ ಮಾಡ್ಬೋದು, ಈ ಕಾನ್ಸೆಪ್ಟ್ ನ ನಾವು ಇಮ್ಯಾಜಿನೇಷನ್ ಮಾಡ್ತಾ ಹೋಗ್ಬೋದು. ಓಕೆ, ರೈಟ್. ಓಕೆ, ನಾವೀಗ ಸರ್ಚ್ ಮಾಡೋಣ, ಏನೇನ್ ಬರುತ್ತೆ ಅನ್ನೋದನ್ನ ಸರ್ಚ್ ಮಾಡೋಣ ಈಗ. ಸಿ
Same. Yes. John Dalton, right? See here, John Dalton. John Dalton. See here, John Dalton. ಇಲ್ಲೇ ಇದ್ದಾರೆ ಹೌದಲ್ವಾ? ನೋಡಿ ಗೊತ್ತಾಗ್ತಾ ಇದ್ದಾರೆ ಇಲ್ಲಿ ನೋಡಿ, ಜಾನ್ ಡಾಲ್ಟನ್ ಇವರೇ. ಇವರು ಅಸ್ಯೂಮ್ ಮಾಡಿದ್ದು ಇವ್ರದೊಂದು ಅಸಂಪ್ಷನ್ ಬರುತ್ತೆ. ಎಸ್ಪೆಷಲಿ ಇಸ್ ಥಿಯರಿ ವೆಲ್ ನೋನ್ ಫಾರ್ ಜಾನ್ ಡಾಲ್ಟನ್ ಅಟಾಮಿಕ್ ಥಿಯರಿ. ಓಕೆ, ಡಾಲ್ಟನ್ ಅಟಾಮಿಕ್ ಥಿಯರಿ. Right. See here, you can search the images here, or here, see here, John Dalton atomic theory images. ಆತನ ಥಿಯರಿ ಪ್ರಕಾರ ಬರ್ತಕ್ಕಂಥ ಏನು ಮಾಡೆಲ್ ಇದೆಯಲ್ಲ, ಆ ಮಾಡೆಲ್ ನೋಡಿ, ಜಾನ್ ಡಾಲ್ಟನ್ ಅಟಾಮಿಕ್ ಮಾಡೆಲ್ ಏನಿದೆ ಅದ್ರ ಇಮೇಜಸ್ಗಳು ಬರ್ತಾ ಹೋಗ್ತವೆ. ಓಕೆ, ತುಂಬಾ ಇಮೇಜಸ್, not only one or two images. See here, related images here only. You can search here Dalton atomic theory also. ಆ ಥಿಯರಿ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. Okay, in actually listen, actually this atomic theory, John Dalton atomic theory is not there in this chapter. Just he mentioned the name. Okay, ಅದನ್ನ ಜಸ್ಟ್ ಮೆನ್ಷನ್ ಮಾಡಿದರೆ ಅದು ಬಂದಾಗ ಆ ಕಾನ್ಸೆಪ್ಟ್ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಇನ್ನೊಂದು ಚಾಪ್ಟರ್ ನಲ್ಲಿ ನಿಮಗೆ ಬರುತ್ತೆ ಇನ್ 9th ಸ್ಟ್ಯಾಂಡರ್ಡ್. ಸೊ ಐ ವಿಲ್ ಎಕ್ಸ್ಪ್ಲೈನ್ ದಟ್ ಇನ್ ದಟ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಚಾಪ್ಟರ್. ಓಕೆ, ಡೋಂಟ್ ವರಿ. But if you want any extra information, you can search like this. Okay, you can search like this and you can take the information from this search engine. Okay, you come to here all anta bani Wikipedia sigute. What is John Dalton atomic theory? Here explanation is here. Explanation sigta ide. Yes, ನೋಡಿ ತುಂಬಾ ಇನ್ಫಾರ್ಮೇಶನ್ ಬರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೋಬಹುದು. ಓಕೆ, ರೈಟ್. ರೈಟ್, okay, John Dalton, please remember the name of this person. See, look at this picture, structure of the atom proposed by Democritus. Okay, Democritus imagination ಅಲ್ಲಿ ಈ ತರ ಇತ್ತು. Democritus imagination. ಓಕೆ, ಸ್ಟ್ರಕ್ಚರ್ ಆಫ್ ದ ಆಟಮ್ ಬೇಸಿಕ್ ಆಗಿ ನಾವು ಹೇಳ್ಬೇಕು, ಒಂದು ಜನರಲ್ ಆಗಿ ಔಟ್ಲೈನ್ ಹೇಳ್ಬೇಕು ಅಂದ್ರೆ ಇಷ್ಟು. ಆರ್ಬಿಟ್ಸು with orbits and this is the structure of the atom. In between that one nucleus. In between that one nucleus. Simple structure of the atom. So in our next class I'll explain in detail account of structure of the atom. Okay, structure of the atom. Thank you. Okay, ಇಲ್ಲಿಗೆ ನಾವು ಕ್ಲಾಸ್ ನ ಎಂಡ್ ಮಾಡೋಣ. ವೆರಿ ಸಿಂಪಲ್ ಒನ್. ಓಕೆ, ರೈಟ್. ನೆಕ್ಸ್ಟ್ in next class I'll explain the detailed account of structure of the atoms. Right.